ಯಾದಗಿರಿಯಲ್ಲಿ ಬಿರುಗಾಳಿ ಮಳೆ ಆರ್ಭಟಕ್ಕೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಬಿರುಗಾಳಿಗೆ ಜಾಲಿ ಬೆಂಚಿ ಇಡೀ ಗ್ರಾಮಕ್ಕೆ ಕರೆಂಟ್ ಶಾಕ್ ತಟ್ಟಿದೆ. ಗಾಳಿಗೆ ವಿದ್ಯುತ್ ಕಲ್ಪಿಸುವಂತಹ ಮುಖ್ಯ ತಂತಿಗಳಲ್ಲೇ ಅವಘಡ ಸಂಭವಿಸಿದೆ. ಭಾರೀ ಗಾಳಿ ಸಹಿತ ಮಳೆಯಾಗಿದೆ, ಹಾಗಾಗಿ ಈ ರೀತಿಯಾದಂತಹ ಅವಘಡ ಸಂಭವಿಸಿರೋದು. ವಿದ್ಯುತ್ ತಂತಿ ಬೀಳ್ತಾ ಇದ್ದಂತೆ ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ ಜನ. ಸ್ವಲ್ಪದ್ರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದೆ ಇಡೀ ಊರು. ಒಂದು ಕ್ಷಣ ಎದೆ ಜಲ್ಲನತ್ತೆ. ಮನೆಯಲ್ಲಿದ್ದಂತಹ ಜನರ ಜೀವ ಉಳ್ಕೊಂಡಿದೆ. 100ಕ್ಕೂ ಹೆಚ್ಚು ಟಿವಿ, ಫ್ರಿಡ್ಜ್, ಫ್ಯಾನ್ ಸೇರಿ ವಸ್ತುಗಳು ಸುಟ್ಟು ಭಸ್ಮ ಆಗಿದ್ದಾವೆ. ಆ ಊರಿನ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಎಲ್ಲ ಮನೆಗಳಲ್ಲೂ ಸಹ ಟಿವಿ, ಫ್ರಿಡ್ಜ್ ಎಲ್ಲ ಇತ್ತು, ಅದೆಲ್ಲವೂ ಸಹ ಸುಟ್ಟು ಭಸ್ಮ ಆಗಿದೆ. ಹಳೆ ಟಿಸಿ ವಿದ್ಯುತ್ ತಂತಿಗೆ ತಗುಲಿದ್ರಿಂದ ಕರೆಂಟ್ ಶಾಕ್ ಹೊಡೆದಿದೆ. ಫಸಲಾದಿ ರಾಜ ಅಹಮದ್ಗೆ ವಿದ್ಯುತ್ ತಗುಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇಬ್ಬರೇನೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸುರಪುರದ ಹಳ್ಳಿಗಳಿಗೆ 45 ವರ್ಷದ ಹಿಂದೆ ತಂತಿಗಳ ಅಳವಡಿಕೆಯನ್ನ ಮಾಡಲಾಗಿದೆ. ಈ ಹಳೆ ತಂತಿ ತೆಗೆಯುವಂತೆ ಜೆಸ್ಕಾಂ ಅಧಿಕಾರಿಗಳಿಗೆ ಪದೇ ಪದೇ ಮನವಿ ಮಾಡಿದ್ದಾರೆ. ಗ್ರಾಮಸ್ಥರ ಮನವಿಗೆ ಅಧಿಕಾರಿಗಳು ಕ್ಯಾರೆ ಅಂದಿಲ್ಲ. ಹಾಗಾಗಿ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಮನವಿಯನ್ನ ಸ್ವೀಕರಿಸಿ ಸ್ಪಂದಿಸಿದ್ರೆ ಇಂತಹ ಘಟನೆಗಳು ಆಗ್ತಾ ಇರಲಿಲ್ಲ. ಹಾಗಾಗಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸ್ವಲ್ಪದರಲ್ಲೇ ಇಡೀ ಊರು ಉಳಿದಿದೆ. ಯಾದಗಿರಿಯಲ್ಲಾಗಿರುವಂತಹ ಘಟನೆ ಇದು. ಬಿರುಗಾಳಿಗೆ ಜಾಲಿ ಬೆಂಚಿ ಇಡೀ ಗ್ರಾಮಕ್ಕೆ ಕರೆಂಟ್ ಶಾಕ್ ಈ ರೀತಿಯಾಗಿ ತಟ್ಟಿತ್ತು. ಮನೆಯಲ್ಲಿದ್ದಂತಹ ಟಿವಿ, ಫ್ರಿಡ್ಜ್ ಎಲ್ಲವೂ ಸಹ ಸುಟ್ಟು ಭಸ್ಮ ಆಗಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.